Eighth question. E is a point on the side AD produced of a parallelogram ABCD. ಈಗ ಒಂದು ಪ್ಯಾರಾಗ್ರಾಮ್ ಇದೆ ಅಂತೆ. ಓಕೆ, ಸೊ ಆ ಪ್ಯಾರಾಗ್ರಾಮ್ ಏನು? ABCD. ಓಕೆ, ಹಿಂಗಿದೆ ಅನ್ಕೊಳ್ಳೋಣ. ABCD ಪ್ಯಾರಾಗ್ರಾಮ್ ಅವ್ನು ಕೊಟ್ಟಿರೋದು ನೋಡ್ರಿ. E is a point on the side AD. ಓಕೆ, ಈಗ AD ಇದೆಯಲ್ಲ, ಈ ಸೈಡು AD ಪ್ರೊಡ್ಯೂಸ್ ಅವ್ನು ಕೊಟ್ಟಿರೋದು ನೋಡ್ರಿ. ಆನ್ ದ ಸೈಡ್ AD ಪ್ರೊಡ್ಯೂಸ್. ಓಕೆ, ಈ ADನ ನಾನು ಪ್ರೊಡ್ಯೂಸ್ ಅಂದರೆ ಎಕ್ಸ್ಟೆಂಡ್ ಮಾಡಿದ್ರೆ ಓಕೆ, ಅಲ್ಲಿ ಯಾವ ಪಾಯಿಂಟ್ ಇರುತ್ತಂತೆ? ಈ ಪಾಯಿಂಟ್ ಇದೆ ಅಂತೆ. ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ರಿ. ಇ ಈಸ್ ಎ ಪಾಯಿಂಟ್ ಆನ್ ದ ಸೈಡ್ AD ಪ್ರೊಡ್ಯೂಸ್. ಈ ಬಂದ್ಬಿಟ್ಟು AD ಪ್ರೊಡ್ಯೂಸ್ ಆಗಿರ್ತೈತಲ್ಲ ಅಲ್ಲಿ ಇರುತ್ತಂತೆ. ಪ್ರೊಡ್ಯೂಸ್ ಆದ ಪಾಯಿಂಟ್ ಬಂದ್ಬಿಟ್ಟು ಇ. ಆಮೇಲೆ ಆ ಪ್ಯಾರಾಗ್ರಾಮ್ ABCD ಅಂಡ್ B ಇಂಟರ್ಸೆಕ್ಟ್ CD. ಈಗ ನಾನು ಬಿ ಇಂದ ಈಗ ಜಾಯಿನ್ ಮಾಡಿದ್ರೆ ಓಕೆ, ಬಿ ಇಂದ ಈಗ ಜಾಯಿನ್ ಮಾಡಿದ್ರೆ CD ಹತ್ರ ಇಂಟರ್ಸೆಕ್ಟ್ ಆಗಿದೆ ತಾನೆ. ಈ ಪಾಯಿಂಟ್ ಬಂದ್ಬಿಟ್ಟು ಏನಂತೆ? F ಅಂತೆ. ಓಕೆ, ಬಿ ಇಂಟರ್ಸೆಕ್ಟ್ CD ಎಟ್ F. ಓಕೆ, ಈಗ ಏನ್ ಪ್ರೂವ್ ಮಾಡ್ಬೇಕು? ಟ್ರಯಾಂಗಲ್ ABE ಸಿಮಿಲರ್ ಟು ಟ್ರಯಾಂಗಲ್ CFB ಅಂತ ಪ್ರೂವ್ ಮಾಡ್ಬೇಕು. ಈಗ ನೋಡಲಿ, ಗಿವನ್ ಏನು? ABCD ಇಸ್ ಎ ಪ್ಯಾರಾಗ್ರಾಮ್ ಅಂತ ಕೊಟ್ಟಿದ್ದಾನೆ. ಓಕೆ, ಆಮೇಲೆ ಈಗ ಏನ್ ಪ್ರೂವ್ ಮಾಡಬೇಕು? ಟು ಪ್ರೂವ್ ಟ್ರಯಾಂಗಲ್ ABE ಓಕೆ ಸಿಮಿಲರ್ ಟು ಟ್ರಯಾಂಗಲ್ CFB. ಈಗ ಪ್ರೂಫ್ ನೋಡ್ರಿ. ಓಕೆ, ಅವೇ ಎರಡು ಟ್ರಯಾಂಗಲ್ ತಗೊಳ್ಳೋಣ. ಇನ್ ಟ್ರಯಾಂಗಲ್ ABE ಅಂಡ್ ಟ್ರಯಾಂಗಲ್ CFB. ಈಗ ನೋಡ್ರಿ, AB ಎಲ್ಲಿದೆ? ABE ಈ ಟ್ರಯಾಂಗಲ್ಲು. ಆಮೇಲೆ CFB ಈಗ ನೋಡ್ರಿ, ABE ಇದೊಂದು ಟ್ರಯಾಂಗಲ್ಲು, CFB. ಸೊ ಇದಿಷ್ಟು ಒಂದು ಟ್ರಯಾಂಗಲ್, ಈ ಪಾರ್ಟು. ಆಮೇಲೆ ಇದೊಂದು ಟ್ರಯಾಂಗಲ್. ಓಕೆ, ಈಗ ನೀವು ನೋಡಿದ್ರೆ ಪ್ಯಾರಾಗ್ರಾಮ್ ಅಲ್ಲಿ ಅಪೋಸಿಟ್ ಆಂಗಲ್ ಈಕ್ವಲ್. ಸೊ ಈ ಆಂಗಲ್ ಎಷ್ಟಿರ್ತತೋ ಈ ಆಂಗಲ್ ಕೂಡ ಅಷ್ಟಿರ್ತತೆ. ಸೊ ನಾನೇನು ಬರಿಬೋದು ಇವಾಗ? ಆಂಗಲ್ ಇಲ್ಲಿ ನೋಡ್ರಿ, AB ಅಲ್ಲಿ ಏನು ಬರಿಬೋದು ನಾನು? ಆಂಗಲ್ BAE ಇಸ್ ಈಕ್ವಲ್ ಟು ಆಂಗಲ್ ಏನು ಬರಿಬೋದು? BAE ಇಸ್ ಈಕ್ವಲ್ ಟು BCF ಅಂತ ಬರಿಬೋದು. ಓಕೆ, ರೀಸನ್ ಏನು? ಅಪೋಸಿಟ್ ಆಂಗಲ್ಸ್ ಆಫ್ ಎ ಪ್ಯಾರಾಗ್ರಾಮ್ ಆರ್ ಈಕ್ವಲ್ ಅಂತ ಬರಿಬೋದು. ಓಕೆ, ಒಂದು ಆಂಗಲ್ ಈಕ್ವಲ್ ಅಂತ ತೋರಿಸಿ. ಈಗ ಇನ್ನೊಂದು ನೋಡ್ರಿ, ನೀವು ನಿಮಗೆ ಇಲ್ಲಿ ನೋಡ್ರಿ, ಅಪೋಸಿಟ್ ಸೈಡ್ ಪ್ಯಾರಲಲ್ ತಾನೆ. ಪ್ಯಾರಾಗ್ರಾಮ್ ಏನು? ಅಪೋಸಿಟ್ ಸೈಡ್ ಪ್ಯಾರಲಲ್ ಇದ್ರೆ ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್ ಈಕ್ವಲ್ ತಾನೆ. ಆಲ್ಟರ್ನೇಟ್ ಅಂದ್ರೆ ನಥಿಂಗ್ ಬಟ್ ಜೆಡ್ ಶೇಪ್. ಆ ಜೆಡ್ ಹಿಂಗಾದ್ರೂ ಇರ್ಬೋದು, ಇಲ್ಲ ಹಿಂಗಾದ್ರೂ ಇರ್ಬೋದು, ಇಲ್ಲ ಹಿಂಗಾದ್ರೂ ಇರ್ಬೋದು. ಇದು ಅದೇ ಶೇಪ್ ನಲ್ಲಿ ಇದೆ ತಾನೆ Z. ಸೊ ಈ ಆಂಗಲ್ ಎಷ್ಟಿರ್ತತೋ ಓಕೆ, ಈ ಆಂಗಲ್ ಕೂಡ ಅಷ್ಟೇ ಇರ್ತತೆ. ಈ ಆಂಗಲ್ ಎಷ್ಟಿರ್ತತೋ ಈ ಆಂಗಲ್ ಕೂಡ ಅಷ್ಟೇ ಇರ್ತತೆ. ಸೊ ಏನ್ ಬರೀಬೋದು? AEB ಆಂಗಲ್ AEB ಇಸ್ ಈಕ್ವಲ್ ಟು ನೋಡ್ರಿ, AEB ಇಸ್ ಈಕ್ವಲ್ ಟು CBF. ಓಕೆ, ಈ ಆಂಗಲ್ ಎಷ್ಟಿರ್ತತೋ ಈ ಆಂಗಲ್ ಕೂಡ ಅಷ್ಟಿರ್ತತೆ. ರೀಸನ್ ಏನ್ ಬರಿತೀವಿ? ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್ ಆರ್ ಈಕ್ವಲ್ ಅಂತ ಬರಿತೀವಿ. ಈಗ ನೀವೇ ನೋಡ್ರಿ, ಎರಡು ಆಂಗಲ್ ಈಕ್ವಲ್ ಅಂತ ತೋರಿಸ್ಬಿಟ್ಟೆ. ಎರಡು ಆಂಗಲ್ ಈಕ್ವಲ್ ಅಂತಂದ್ರೆ ಸೊ ಎ ಸಿಮಿಲಾರಿಟಿ ಅಂತ ಏನ್ ಬರಿಬೋದು? ಎರಡು ಆಂಗಲ್ ಈಕ್ವಲ್ ಇದ್ರೆ ಸಿಮಿಲರ್ ಅಂತ ಬರಿಬೋದು. ಸೊ ಡೈರೆಕ್ಟ್ ಆಗಿ ಏನ್ ಬರಿಬೋದು? ಟ್ರಯಾಂಗಲ್ ABE ಸಿಮಿಲರ್ ಟು ಟ್ರಯಾಂಗಲ್ ಏನು? CFB. ಓಕೆ, ಸೊ ಯಾವ ರೂಲಿಂದ ಬರ್ದ್ವಿ? AA ಸಿಮಿಲಾರಿಟಿ ಕ್ರೈಟೀರಿಯನ್ ಇಂದ ಬರ್ದ್ವಿ. ಓಕೆ, ಸೊ ಇದೇ ಪ್ರೂವ್ ಮಾಡಬೇಕಾಗಿತ್ತು, ಅದನ್ನ ಪ್ರೂವ್ ಮಾಡಿದ್ವಿ.